ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನೊಂದು ಕುಂದಾಪುರದ್ದೇ ಸ್ಟೈಲು ಹಳೆಯ ರೆಸಿಪಿಯನ್ನೇ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಶೆಟ್ಟಿ ಸ್ಟೈಲ್ ಚಿಕನ್ ಸುಕ್ಕ. ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಚಿಕನ್ ಸುಕ್ಕ ಮಾಡ್ಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ನಾನಿಲ್ಲಿ ನಾಟಿ ಕೋಳಿ ತಗೊಂಡಿದ್ದೇನೆ. ಊರಿದು ಕೋಳಿ ಅಂತ ಕರಿತೇವೆ ನಾವು. ನಾಟಿ ಕೋಳಿ ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ಕೊಬ್ಬರಿ, ಹಾಗೆ ಗಾರ್ಲಿಕ್, ಮತ್ತೆ ಒಣಮೆಣಸು ಒಂದು 15ರಿಂದ 20 ಒಣಮೆಣಸನ್ನ ತಗೊಂಡಿದ್ದೇನೆ. ಸೊ ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಂತ ಅಷ್ಟನ್ನ ತಗೊಳ್ಳಿ. ಇದು ನಾನಿಲ್ಲಿ ಬ್ಯಾಡಿಗೆ ಮೆಣಸು ತಗೊಂಡಿರೋದು. ಇದ್ರ ಜೊತೆ ಗುಂಟೂರು ಅಥವಾ ಇದು ಚಿಕ್ಕ ಮೆಣಸು ಒಂದು ಬರ್ತದೆ, ಮಡ್ರಾಸ್ ಮೆಣಸು ಅಂತ, ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಮಸಾಲೆಗೆ ಬೇಕಾಗಿರುವಂಥದ್ದು ಇದು ಒಗ್ಗರಣೆಗೆ ಆನಿಯನ್ ಅನ್ನ ತಗೊಂಡಿದ್ದೇನೆ. ಮಸಾಲೆಗೆ ನಾನಿಲ್ಲಿ ತಗೊಂಡಿರುವಂತಹ ಚಿಕನ್ ಬಂದ್ಬಿಟ್ಟು ಒಂದು ಅರ್ಧ kg ಇದೆ. ಹಾಗಾಗಿ ಅದಕ್ಕೆ ಬೇಕಾಗುವಷ್ಟು ಮಸಾಲೆಗಳನ್ನ ತಗೊಂಡಿದ್ದೇನೆ. ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಕಾಳುಮೆಣಸನ್ನ ತಗೊಂಡಿದ್ದೇನೆ. ಹಾಗೆ ಅರಿಶಿಣ ಪುಡಿ ಮತ್ತೆ ಹುಣಸೆ ಹಣ್ಣನ್ನ ತಗೊಂಡಿದ್ದೇನೆ. ಹಾಗೆ ಬೇಕು ಅಂದ್ರೆ ನಾವು ಯೂಶುವಲಿ ಆಡ್ ಮಾಡಲ್ಲ, ಬೇಕು ಅಂದ್ರೆ ಗರಂ ಮಸಾಲವನ್ನ ಹಾಕ್ಬಹುದು. ನಾನಿಲ್ಲಿ ಸ್ವಲ್ಪ ಚಕ್ಕೆ ಮತ್ತೆ 1 ಇಂಚು 1.5 ಇಂಚು ಚಕ್ಕೆ ತಗೊಂಡಿದ್ದೇನೆ. ಒಂದು ಅರ್ಧ ಬೇ ಲೀಫ್ ಎಲೆಯನ್ನ ತಗೊಂಡಿದ್ದೇನೆ. ಹಾಗೆ 2 ಏಲಕ್ಕಿಯನ್ನ ತಗೊಂಡಿದ್ದೇನೆ. ಇದು ಆಪ್ಷನಲ್, ಹಾಕ್ಲೇಬೇಕಂತ ಇಲ್ಲ, ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ಚಿಕನಿಗೆ ನಾವು ಸ್ವಲ್ಪ ಸಾಲ್ಟ್ ಮತ್ತೆ ಟರ್ಮರಿಕ್ ಅರಿಶಿಣ ಪುಡಿಯನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಉಪ್ಪು ಹಿಡಿಯೋ ತನಕ ಬಿಡೋಣ. ನಿಮ್ಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನ ಹಾಕಿ ಚಿಕನ್ ಅನ್ನ ಕಲಸಿ ಇಟ್ಕೊಳ್ಳಿ. ಈ ಹಸಿ ಕೊಬ್ಬರಿ ತಗೊಂಡಿದ್ದೇನಲ್ಲ, ಇದರಲ್ಲಿ ನಾನು 1 ಬೌಲ್ ಆಗುವಷ್ಟು ಕೊಬ್ಬರಿಯನ್ನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಕಾಯಿ ಹಾಲನ್ನ ಮಾಡ್ಕೊಳ್ತೇನೆ. ಇದಕ್ಕೆ ನೀವು ಸ್ವಲ್ಪ ನೀರನ್ನ ಆಡ್ ಮಾಡಿ ಇದು ಜಾರಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನಂತರ ಕೂಡ ನಿಮ್ಗೆ ನೀರು ತಿಕ್ಕಾಗಿದೆ ಅಂದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಬಹುದು. ಈಗ ಇದನ್ನ ಹಿಂಡ್ಕೊಳ್ಬೇಕು. ನಂತರ ನಾನೊಂದು ಕಾಟನ್ ಕ್ಲಾತ್ ಅನ್ನ ತಗೊಂಡು ಈ ಕಾಯಿ ಹಾಲನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೇನೆ. ಬರೀ ಹಾಲನ್ನ ಮಾತ್ರ ತಗೊಳ್ತಾ ಇದ್ದೇನೆ. ಇದು ಸುಕ್ಕ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಹಾಲು ಆಡ್ ಮಾಡಿದ್ರೆ ಸಾಕಾಗ್ತದೆ. ಗ್ರೇವಿ ಆದ್ರೆ ಸ್ವಲ್ಪ ಜಾಸ್ತಿ ಹಾಲು ಬೇಕಾಗ್ತದೆ. ಹಾಗಾಗಿ ಕಾಯಿ ಹಾಲು ರೆಡಿ ಆಗಿದೆ. ಇನ್ನು ನಾವು ಮಸಾಲೆಯನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನಾಟಿ ಕೋಳಿ ಆಗಿರೋದ್ರಿಂದ ನಮ್ಗೆ ಚಿಕನ್ ಅನ್ನ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಕ್ಕಿರ್ತದೆ. ಕುಕ್ಕರ್ ಅಲ್ಲಿ ಹಾಕಿ 1 ಅಥವಾ 2 ವಿಸಿಲ್ ತೆಗಿಬೇಕಾಗ್ತದೆ. ಹಾಗೆ ನಾನೀಗ ಮೊದಲಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ ಚಿಕನ್ ಅನ್ನ ಬೇಯಿಸ್ಲಿಕ್ಕೆ. ಸೊ ಮೊದಲು ಈರುಳ್ಳಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಆನಿಯನ್ ಅನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆನಿಯನ್ ಕೂಡ ನಿಮ್ಗೆ ಸೈಜ್ ಮೇಲೆ ಡಿಪೆಂಡ್. ನಾನು ಸ್ವಲ್ಪ ಮೀಡಿಯಂ ಸೈಜ್ ಆಗಿರೋದ್ರಿಂದ 2 ತಗೊಂಡಿದ್ದೇನೆ. ಈಗ ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಳ್ಳುವ. ನಾನೊಂದು 10-12 ಕ್ಲೋ ಆಗುವಷ್ಟು ಬೆಳ್ಳುಳ್ಳಿಯನ್ನ ತಗೊಂಡಿದ್ದೇನೆ. ಇದನ್ನ ಜಜ್ಜಿಕೊಳ್ಳುವ. ಓಕೆ, ಮೊದಲಿಗೆ ನಾವು ಚಿಕನ್ ಅನ್ನ ಬೇಯಿಸೋಕೆ ಇಟ್ಕೊಳ್ಳೋಣ. ಕುಕ್ಕರಲ್ಲಿ 1-2 ವಿಸಿಲ್ ಬರ್ಬೇಕಂತ ಹೇಳಿದೆ. ನಾನು ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಅನ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಗೆ ಸ್ವಲ್ಪ ತುಪ್ಪವನ್ನ ಆಡ್ ಮಾಡ್ಕೊಳ್ತಾ ಇದ್ದೇನೆ. ಈ ತುಪ್ಪ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಹೋಮ್ ಮೇಡ್ ತುಪ್ಪ. ತುಪ್ಪ ಹೇಗೆ ಮಾಡೋದು ಅನ್ನೋ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಕಮೆಂಟ್ ಮೂಲಕ ತಿಳಿಸಿ. ಎಣ್ಣೆ ಕಾದಿದೆ. ಗಾರ್ಲಿಕ್ ಅನ್ನ ಹಾಕೊಂಡಿದ್ದೇನೆ. ಗಾರ್ಲಿಕ್ ಸ್ವಲ್ಪ ಕೆಂಬಣ್ಣಕ್ಕೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಆನಿಯನ್ ಅನ್ನ ಆಡ್ ಮಾಡ್ಕೊಳ್ತೇನೆ. ಆನಿಯನ್
ಕೂಡ ಕೆಂಬಣ್ಣಕ್ಕೆ ಬಂದ ನಂತರ ನಾವು ಚಿಕನನ್ನು ಆ್ಯಡ್ ಮಾಡಿಕೊಂಡು ಒಂದೆರಡು ವಿಸಿಲನ್ನು ಹೊಡ್ಕೊಳ್ಳೋಣ. ವಿಸಿಲ್ ಕೂಡ ಫಾರ್ಮ್ ಆದರೆ ವಿಸಿಲ್ ಬೇಡ, ನಾನು ನಾಟಿ ಕೋಳಿ ಮಾಡಿರೋದ್ರಿಂದ ವಿಸಿಲ್ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ. ನೋಡಿ, ಇದು ಕೆಂಬಣ್ಣಕ್ಕೆ ಬಂದಿದೆ, ಬ್ರೌನಿಶ್ ಕಲರ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ದೊಡ್ಡ ಉರಿಯಲ್ಲೇ ಬೇಯಿಸಿ ಅದು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಕಾಯಿ ಹಾಲು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನಲ್ವ, ಆ ಕಾಯಿ ಹಾಲನ್ನು ಇದಕ್ಕೆ ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ವಿಸಿಲ್ ಹಾಕ್ಬೇಕು. ನೋಡಿ, ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ನಾವು ಕಾಯಿ ಹಾಲನ್ನು ಸ್ವಲ್ಪ ಹಾಕೊಳ್ಳೋಣ. ಇದಕ್ಕೆ ಕಾಯಿ ಹಾಲು ಕೂಡ ಕೆಲವರು ಹಾಕ್ತಾರೆ, ಕೆಲವರು ಹಾಕೊಳ್ಳಲ್ಲ. ನನಗೆ ಕಾಯಿ ಹಾಲು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ, ಮತ್ತೆ ನೀರು ಹಾಕುವ ಬದಲು ಕಾಯಿ ಹಾಲು ಹಾಕೊಳ್ಬೋದಲ್ವಾ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ವಿಸಿಲ್ ಆಗಿದೆ, ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಧ್ಯೆ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ನಾನೀಗ ತಗೊಂಡಿರುವಂತಹ ಮಸಾಲೆ ಐಟಮ್ ಇದೆಯಲ್ಲ, ಅದನ್ನೆಲ್ಲ ಒಂದ್ಸಲ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಪುನಃ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತೇನೆ. ಆ ಮಸಾಲೆ ಎಲ್ಲ ಆದ್ಮೇಲೆ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಮೊದಲಿಗೆ ನಾನು ಒಣಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಇದು ಸರಿಯಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ್ಮೇಲೆ ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ ಅನ್ನ ಹಾಕೊಳ್ಳೋಣ. ನೋಡಿ, ಇದು ಆಗಿದೆ. ಇದನ್ನ ನಾವು ಹಾಗೆ ತಗೊಳ್ಳೋಣ, ಮತ್ತೆ ಬೇರೆ ಮಸಾಲೆಗಳನ್ನ ಹುರ್ಕೊಳ್ಳೋಣ. ಈಗ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಇಷ್ಟೇ ಸಾಕು. ಹಾಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್, ಕಾಳುಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ನೀವು ನೀಟಾಗಿ ಹುರ್ಕೊಳ್ಬೇಕು. ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಎಣ್ಣೆ ಹಾಕಿ ಒಂದ್ಸಲ ರೋಸ್ಟ್ ಮಾಡುವ. ಇದು ಆಲ್ಮೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಮೆಂತೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೆಂತೆಯನ್ನು ಲಾಸ್ಟಿಗೆ ಹಾಕಿ ನಂತರ ಕೋಕೋನಟ್ ಆಯಿಲನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳುವ. ಮಸಾಲೆ ಕರಟಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಮಸಾಲೆ ಕರಟಿ ಹೋಗಬಾರ್ದು. ಅದಕ್ಕೆ ನಾನು ಮೊದಲೇ ಹಾಕಿದ ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಉರಿಯನ್ನು ಯಾವುದೇ ಕಾರಣಕ್ಕೂ ದೊಡ್ಡದು ಮಾಡಬೇಡಿ. ಈ ಟೈಮಲ್ಲೇ ಗರಂ ಮಸಾಲೆಯನ್ನು ತಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಅರ್ಧ ಆನಿಯನ್ ಅನ್ನು ತಗೊಂಡಿದ್ದೇನೆ, ಇದು ಮಸಾಲೆಗೋಸ್ಕರ. ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೇನೆ ಸ್ವಲ್ಪ ಹಸಿ ಕೊಬ್ಬರಿಯನ್ನು ಹಾಕಿ ಹುರ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಕು. 1 ಕಪ್ ಆಗುವಷ್ಟು. ಅರ್ಧ ಕಾಯಿಯಲ್ಲಿ ಅರ್ಧ ಕಾಯಿದು ಕೊಬ್ಬರಿ ತುರ್ಕೊಂಡ್ರೆ ಸಾಕಾಗ್ತದೆ. ಈಗಲೇ ಸ್ವಲ್ಪ ನಾನು ಅರಿಶಿಣವನ್ನು ಆ್ಯಡ್ ಮಾಡ್ತೇನೆ. ಕರಿಬೇವನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದ ನಂತರ ಇದನ್ನ ಆಫ್ ಮಾಡ್ಕೊಳ್ಳೋಣ. ಮತ್ತೆ ಮಸಾಲೆ ಮಿಕ್ಸಿಗೆ ಅಥವಾ ಗ್ರೈಂಡರಿಗೆ ಹಾಕೊಂಡ್ರೆ ಆಯ್ತು. ನಾನು ಹುರಿದು ಇಟ್ಕೊಂಡಿರೋ ಮಸಾಲೆಯನ್ನ ಈಗ ರುಬ್ಕೊಳ್ಳೋಣ. ಯೂಶಲಿ ನಾನು ಗ್ರೈಂಡರೇ ಯೂಸ್ ಮಾಡೋದು. ಸೊ ಇವತ್ತು ಸ್ವಲ್ಪ ಕಡಿಮೆ ಇದೆ ಅಲ್ವಾ ಅಂತ ನಾನು ಮಿಕ್ಸಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಕಡೆಯುವಾಗ ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಹಾಕುವ. ಹಾಗೆ 7-8 ಕ್ಲೋಸ್ ಬೆಳ್ಳುಳ್ಳಿಯನ್ನ ಹಾಕುವ. ಹಾಕಿ ಇದನ್ನ ಈಗ ಸ್ವಲ್ಪ ನೀರನ್ನ ಹಾಕಿ ಮಸಾಲೆ ಮಾಡ್ಕೊಳ್ಳುವ. ನಾನು ಈ ಮಸಾಲೆಯನ್ನ ಸ್ಮೂತ್ ಪೇಸ್ಟೇ ಮಾಡ್ಕೊಳ್ತಾ ಇದ್ದೇನೆ.
ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕ್ರಶ್ ಮಾಡ್ಕೊಂಡು ಜಸ್ಟ್ ಅಂದ್ರೆ ನೀರ್ ಹಾಕದೆ ಹಾಗೆ ಡ್ರೈ ಪೌಡರ್ ಮಾಡ್ಕೊಂಡು ಹಾಗೆ ಕೂಡ ಸುಕ್ಕ ಮಾಡ್ತಾರೆ. ಅದನ್ನ ನಾನು ಇನ್ನೊಂದ್ ದಿನ ಹೇಳ್ಕೊಡ್ತೇನೆ. ನಾವು ನಮ್ದು ಕುಂದಾಪುರ ಸ್ಟೈಲ್ ಅಲ್ಲಿ ಮಾಡ್ತಿರೋದ್ರಿಂದ ಇದನ್ನ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೇನೆ. ಆಮೇಲೆ ಕೊಬ್ಬರಿಯನ್ನ ಸ್ವಲ್ಪ ತುರ್ದ್ಬಿಟ್ಟು ಆಮೇಲೆ ಲಾಸ್ಟ್ಗೆ ಹುರಿದ್ಬಿಟ್ಟು ಹಾಕ್ತೀವಿ ನಾವು. ಇವಾಗ ಈ ಪ್ರೊಸೀಜರ್ ಅನ್ನ ನೋಡೋಣ. ಮಸಾಲೆಯನ್ನ ನಾನು ರುಬ್ಬಿ ತಗೊಂಡಿದ್ದೀನಿ. ಈ ತರ ಸ್ಮೂತ್ ಪೇಸ್ಟ್ ಆಗಬೇಕು. ಗ್ರೈಂಡರ್ ಅಲ್ಲಿ ಕಟ್ಟಿದ್ರೆ ಒಳ್ಳೇದು. ನಾನು ಸ್ವಲ್ಪ ಐಟಮ್ ಇರೋದ್ರಿಂದ ನಾನು ನಿಮ್ಗೆ ಹೇಳಿದೆ ಮಿಕ್ಸಿ ಅಂತ. ಈ ತರ ಅಂದ್ರೆ ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟು ಸ್ಮೂತ್ ಆಗಿ ಕಡ್ಕೊಳ್ಳಿ. ಅದಕ್ಕೋಸ್ಕರ ನಾನೊಂದು ಮಣ್ಣಿನ ಪಾತ್ರೆಯನ್ನ ಇಟ್ಕೊಂಡಿದ್ದೇನೆ. ಹಾಗೆ ನಾವು ಮೊದಲನೇಗೆ ಬಾಯ್ಲ್ ಮಾಡಿದಂತ ಚಿಕನ್ ಅನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದು ಆಲ್ರೆಡಿ ಬಾಯ್ಲ್ಡ್ ಆಗಿದೆ. ಸೊ ಈ ಟೈಮಲ್ಲಿ ನಾವು ರುಬ್ಕೊಂಡಿರುವ ಮಸಾಲವನ್ನ ಹಾಕೊಳ್ಳೋಣ. ಇದನ್ನ ಒಂದು ಕುದಿ ಬರೆಯೋ ತನಕ ದೊಡ್ಡ ಬೆಂಕಿಯಲ್ಲೇ ಇಡಿ. ಅದಾದ್ಮೇಲೆ ನೀವು ಚಿಕ್ಕ ಬೆಂಕಿಯಲ್ಲಿ ಸಿಮ್ ಮಾಡಿ ನಿಧಾನಕ್ಕೆ ಕುದಿಸ್ತಾ ಇರಬೇಕು. ಇದು ಡ್ರೈ ಆಗತ್ತೆ. ಇದರ ಮಿಡ್ಲಲ್ಲಿ ನಾವು ಸ್ವಲ್ಪ ಕೊಬ್ಬರಿಯನ್ನ ತುರಿದ್ಬಿಟ್ಟು ಅದನ್ನ ಫ್ರೈ ಮಾಡಿ ಇದಕ್ಕೆ ಆಡ್ ಮಾಡ್ಕೊಳ್ಳೋಣ. ನೋಡಿ ಇದೀಗ ಕುದಿ ಬರ್ತಾ ಇದೆ. ಈಗ ಇನ್ನು ಬೆಂಕಿಯನ್ನು ನಾವು ಸಿಮ್ ಅಲ್ಲಿ ಇಟ್ಟು ಅದು ಮಸಾಲೆ ಎಲ್ಲ ಹೋಳಿಗೆ ಹಿಡ್ಕೊಳ್ಬೇಕಲ್ಲ, ಹಾಗಾಗಿ ಸಿಮ್ ಅಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ ಅಲ್ಲಿ ನಾವು ನಾನು ಹೇಳಿದೆಲ್ಲ ಸ್ವಲ್ಪ ಹಸಿ ಕೊಬ್ಬರಿನ ತುರ್ಕೊಂಡು ಇದು ಹುರಿದುಕೊಂಡು ಮೇಲೆ ಹಾಕ್ಬೇಕಂತ, ಹಾಗೆ ಹಾಕೋಣ. ಸ್ವಲ್ಪ ಆಯಿಲ್ ಅನ್ನ ಆಡ್ ಮಾಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ 1 ಬೌಲ್ ಆಗುವಷ್ಟು ಕೊಬ್ಬರಿಯನ್ನ ತಗೊಂಡು ಸ್ವಲ್ಪ ಹುರ್ಕೊಳ್ಳೋಣ, ಫ್ರೈ ಮಾಡೋಣ. ಈಗ ಫ್ರೈ ಮಾಡ್ಬೇಕಂತಿಲ್ಲ, ಡೈರೆಕ್ಟ್ ಆಗಿ ಹಾಕ್ಬಹುದು, ಬಟ್ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪರಿಮಳ ಬರುತ್ತೆ. ಪರಿಮಳ ಬರುವ ತನಕ ಇದನ್ನ ಹುರ್ಕೊಳ್ಳೋಣ. ಕಾಯಿ ತುರಿ ಹುರಿದದ್ದು ರೆಡಿ ಆಗಿದೆ. ಇದನ್ನ ನಾವು ಗ್ರೇವಿಗೆ ಹಾಕೊಳ್ಳೋಣ. ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಆದ್ರೆ ಈ ಟೈಮಲ್ಲಿ ಆಡ್ ಮಾಡ್ಕೊಳ್ಬಹುದು. ಖಾರ ಕೂಡ ಕಮ್ಮಿ ಆದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಅನ್ನು ಕೂಡ ಹಾಕೊಳ್ಬಹುದು. ಇದು ಆಲ್ಮೋಸ್ಟ್ ಆಗಿದೆ. ಇಷ್ಟು ಗ್ರೇವಿ ಇದ್ರೆ ಸಾಕು, ತುಂಬಾ ಡ್ರೈ ಆಗೋದು ಬೇಡ. ಸೊ ಇದನ್ನ ನಾನೀಗ ಆಫ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಒಂದು ಹಾಕಿ ಬಿಡೋಣ. ಇದನ್ನ ಆಫ್ ಮಾಡ್ತಾ ಇದ್ದೇನೆ. ಇಲ್ಲಿ ಒಗ್ಗರಣೆ ಹಾಕೊಳ್ಳಕ್ಕೆ ಐಟಮ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಇಲ್ಲ ಅಂದ್ರೆ ಆಯಿಲ್ ಕೂಡ ಹಾಕೊಳ್ಬಹುದು. ತುಪ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆ ಇದು ಕಾದಿದೆ. ನಾನು ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಂಡಿದ್ದೇನೆ ಇದಕ್ಕೆ. ಹಾಗೆ ಈಗ ಆನಿಯನ್ ಅನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಳ್ಬೇಕು. ಇದನ್ನ ತುಂಬಾ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಗ್ರೇವಿಗೆ ಆಡ್ ಮಾಡಬೇಕು. ಸುಕ್ಕಕ್ಕೆ ನೋಡಿ ಇದು ಈ ತರ ಆಗ್ಬೇಕು. ಬಂದಿದೆ ಈಗ ನೀಟಾಗಿ. ಇದನ್ನ ನಾವು ಗ್ರೇವಿಯಲ್ಲಿ ಆಡ್ ಮಾಡ್ಕೊಳ್ಳೋಣ. ಹಾಕಿ ಸ್ವಲ್ಪ ಹೊತ್ತು ಲಿಡ್ ಅನ್ನ ಕ್ಲೋಸ್ ಮಾಡಿ ಇಡೋಣ. ಚಿಕನ್ ಸುಕ್ಕ ರೆಡಿ ಆಗಿದೆ. ಚಿಕನ್ ಸುಕ್ಕಕ್ಕೆ ನಾನು ಕಪ್ಪ ರೊಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಈ ಕಪ್ಪ ರೊಟ್ಟಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತು ಈ ಕಪ್ಪ ರೊಟ್ಟಿ ಜೊತೆಗೆ ಈ ಶೆಟ್ಟಿ ಸ್ಟೈಲ್ ಚಿಕನ್ ಸುಕ್ಕವನ್ನ ತಿಂದು ನೋಡೋಣ ಹೇಗ್ ಬರುತ್ತೆ ಅಂತ ನೋಡೋಣ. ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನೀವು ಕೂಡ ಇದನ್ನ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಿಮ್ಗೆ ನನ್ನ ಎಲ್ಲಾ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಸೊ ಕೀಪ್ ವಾಚಿಂಗ್. ಅಂಡ್ ಇಲ್ಲಿ ತನಕ ನನ್ನ ವಿಡಿಯೋವನ್ನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.